ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಎನ್ವೈರ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ UESಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತಾ ಇದ್ವಿ, ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ನಾವು ಇವತ್ತಿನ ತರಗತಿಯಲ್ಲಿ 2014ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಓಕೆನಾ? ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಪ್ರಶ್ನೆ ಏನಿದೆ ನೋಡಿ, ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ? ಕಾರಣ ನೋಡಿ, ಶೀತಲ ಸಮರ ನಡೆದ ಸಂದರ್ಭದಲ್ಲಿ ಭಾರತ ಈ ಯಾವ ಬಣವನ್ನು ಸೇರಲ್ಲದು. ಯಾಕೆ ಅಂದ್ರೆ ಈ ಫಸ್ಟ್ ಆಪ್ಷನ್ ಏನಿದೆ, ದುರ್ಬಲವಾದ ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆಯಿಂದ. ಸೆಕೆಂಡ್ ಆಪ್ಷನು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದ ನಿರೀಕ್ಷೆಯಿಂದ. ಮೂರನೇ ಆಪ್ಷನು, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರುವಿಕೆಯಿಂದ. ನಾಲ್ಕನೇ ಆಪ್ಷನು, ದೇಶದ ವಿದೇಶಾಂಗ ನೀತಿ. ಇದಕ್ಕೆ ಸರಿಯಾದ ಉತ್ತರ, ನಮ್ಮ ದೇಶದ ವಿದೇಶಾಂಗ ನೀತಿನೇ ಆ ರೀತಿ ಇತ್ತು. ಅದಕ್ಕಾಗಿ ಭಾರತ ಏನು ಮಾಡಲ್ಲ, ಶೀತಲ ಸಮರದಲ್ಲಿ ಯಾವ ಬಣವನ್ನು ಕೂಡ ಸೇರಲ್ಲ. ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು. ನೋಡಿ, ಆಟಗಾರನಿಗೆ ಇರಬೇಕಾದಂಥ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ಒಂದತೆ ಪ್ರಶ್ನೆ ಇದೆ. ಸಮಯ ಪ್ರಜ್ಞೆ ಇರಬೇಕು, ಅಥವಾ ಆತ್ಮವಿಶ್ವಾಸ ಇರಬೇಕು, ಅಥವಾ ಏಕಾಗ್ರತೆ ಇರಬೇಕು, ಅಥವಾ ಕ್ರೀಡಾ ಮನೋಭಾವನೆ ಇರಬೇಕು. ಇದರಲ್ಲಿ ಪ್ರಮುಖವಾಗಿ ಇರಬೇಕಾಗಿದ್ದೇನಪ್ಪ ಅಂದರೆ ಕ್ರೀಡಾ ಮನೋಭಾವನೆ ಇರಬೇಕು. ಏನು? ಕ್ರೀಡಾ ಮನೋಭಾವನೆ. ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು. ನೋಡಿ, ಜಲಚರ ಅಂದರೆ ಎಲ್ಲಪ್ಪ ಅಂದರೆ ಅವು ನೀರಿನಲ್ಲಿ ಬದುಕುವಂಥ ಪ್ರಾಣಿಗಳು. ಅವುಗಳಿಗೆ ಉಸಿರಾಟದ ಆಮ್ಲಜನಕ ಪೂರೈಸುವುದು ಯಾವುದೇ ಪ್ರಶ್ನೆ ಇದೆ. ಭೂಮಿಯ ವಾತಾವರಣ ಒದಗಿಸುತ್ತದೆ. ಜಲಚರ ಪ್ರಾಣಿಗಳೇ ತಯಾರಿಸಿಕೊಳ್ಳುತ್ತವೆ. ಜಲವಾಸಿ ಸಸ್ಯಗಳು ಒದಗಿಸುತ್ತವೆ. ಭೂವಾಸಿ ಸಸ್ಯಗಳು ನೀಡುತ್ತವೆ. ಇದಕ್ಕೆ ಸರಿಯಾದ ಉತ್ತರ, ಜಲವಾಸಿ ಸಸ್ಯಗಳು ಒದಗಿಸ್ತವು ಜಲಚರಿಗಳಿಗೆ ಆಮ್ಲಜನಕವನ್ನು. ನೆಕ್ಸ್ಟ್, ಟೆಂಡೋಫೈಟಾ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ. ಯಾವುದು ಟೆಂಡೋಫೈಟಾ ವರ್ಗಕ್ಕೆ ಉತ್ತಮ ಉದಾಹರಣೆ ಅಂತ ನೋಡ್ತಾ ಬರೋದಾದರೆ, ಅಲಂಕಾರಿಕ ಸಸ್ಯಗಳು. ಯಾವ ಸಸ್ಯಗಳು? ಅಲಂಕಾರಿಕ ಸಸ್ಯಗಳು. ಇದು ಟೆಂಡೋಫೈಟಾ ವರ್ಗಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚುವಿಕೆಗಾಗಿ ಬಳಸುವ ರಾಸಾಯನಿಕ. ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚುವಿಕೆಗಾಗಿ ಯಾವ ರಾಸಾಯನಿಕವನ್ನು ಬಳಸ್ತೀವಿ ಅಂದರೆ ಈಥೈಲ್ ಆಲ್ಕೋಹಾಲನ್ನು ಬಳಸ್ತೀವಿ. ಯಾವುದನ್ನು? ಈಥೈಲ್ ಆಲ್ಕೋಹಾಲ್. ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು. ಇದು ಹೆಚ್ಚಾಗಿ ಆವಾಸವಾಗಿರುವುದು. ಮಣ್ಣು ಏನಪ್ಪ ಅಂದ್ರೆ ಪರಿಸರದ ಘಟಕಗಳಲ್ಲಿ ಒಂದು. ಇದು ಹೆಚ್ಚಾಗಿ ಯಾರಿಗೆ ಆವಾಸವಾಗೈತಪ್ಪ ಅಂದರೆ ಇದು ಜೀವಿಗಳಿಗೆ ಆವಾಸವಾಗೈತಿ. ಜೀವಿಗಳಿಗೆ. ಮಾರ್ಚ್ 22 ಈ ದಿನಾಚರಣೆ ಅಂದರೆ ನಾವು ಮಾರ್ಚ್ 22ರಂದು ಯಾವ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಿಶ್ವ ಜಲ ದಿನ. ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಿಸ್ತೀವಿ. ನೆಕ್ಸ್ಟ್, ವಿಶ್ವ ಆರೋಗ್ಯ ದಿನ ಅಂದರೆ ಏಪ್ರಿಲ್ 7ರಂದು ನಾವು ವಿಶ್ವ ಆರೋಗ್ಯ ದಿನವನ್ನು ಆಚರಿಸ್ತೀವಿ. ಕ್ಯಾಲ್ಸಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಇವೆರಡು ಕೂಡಿಸಿದ್ವಪ್ಪ ಅಂದರೆ ಏನು ನಾವು ತಯಾರಿಸ್ಬೋದಪ್ಪ ಅಂದರೆ ಇವುಗಳಿಂದ ನಾವು ಸಿಮೆಂಟನ್ನು ತಯಾರಿಸ್ಬೋದು. ಯಾವುದು? ಸಿಮೆಂಟ್. ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ. ಕಾರಣ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವಂಥ ಕಾಯದ ವೇಗ ಹೆಚ್ಚಾಗ್ತೈತೆ. ಈ ಕಾರಣ ಏನಪ್ಪ ಅಂದರೆ ಅದು ಚಲನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಚಲನ ಶಕ್ತಿಯನ್ನು ಆ ಕಾಯ ಕಳೆದುಕೊಂಡಿರುತ್ತೆ. ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ. ನೋಡಿ, ಸಾವಯವ ಗೊಬ್ಬರವನ್ನು ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ನಾವು ಬಳಸುವುದರಿಂದ ನಮ್ಗೆ ಏನು ಉಪಯೋಗ ಆಗ್ತೈತೆ ಪ್ರಶ್ನೆ ಇದೆ. ಇದು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರ ಮೇಲೆ ಹೋತೈತೆ. ನೀವು ಇದನ್ನು ಪ್ರಶ್ನೆಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ಅಂತ ಹೇಳ್ಯಾನವ. ಅವಾಗ ಬಳಸೋದ್ರಿಂದ ಏನಾಗ್ತೈತಿ? ಆರೋಗ್ಯದಲ್ಲಿ ಉತ್ತಮತೆ ಆಗ್ತೈತಿ. ಅಂದರೆ ನಮ್ಮ ಆರೋಗ್ಯ ಏನಾಗ್ತೈತಿ? ಉತ್ತಮವಾಗಿರ್ತೈತಿ. ಇಲ್ಲಿ ಪರಿಸರ ಮಾಲಿನ್ಯಕ್ಕೆ ತಡೆಯತ್ತೆ ಕೊಟ್ಟಾನ. ಅದಕ್ಕೂ ಕೂಡ ಜಾಸ್ತಿ ಜನ ಅದಕ್ಕೇನು ಮಾಡ್ತಾರೆ, ಆ ಕಡೆನೂ ವಾಲ್ತಾರೆ. ಯಾಕಪ್ಪ ಅಂದ್ರೆ ನೋಡ್ರಿ, ಸಾವಯವ ಗೊಬ್ಬರ ಬಳಸುವುದರಿಂದ ಏನಾಗ್ತೈತಿ ಅಂತೇಳಿ ಕೇಳಿದ್ರೆ ನಾವು ಹೇಳ್ಬೋದಿತ್ತು. ಅವ ಹೇಳತ್ತಾನ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ನಾವು ಬಳಸೋದ್ರಿಂದ ಏನಾಗ್ತೈತಿ ಅದು ಕೇಳ್ಯಾನ. ಗೊತ್ತಾಯ್ತಾ? ಓಕೆ. ORS ದ್ರಾವಣ. ನೋಡಿ, ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ನಿರ್ಜಲೀಕರಣ ಉಂಟಾದಾಗ ಈ ಸೊಲ್ಯೂಷನ್ನ ಕುಡಿಬೇಕಂತ ಡಾಕ್ಟರ್ ಸಜೆಷನ್ ಮಾಡ್ತಾರೆ. ಓಕೆನಾ? ಈ ORS ದ್ರಾವಣವನ್ನು ಯಾವ ರೀತಿ ತಯಾರಿಸ್ಕೋಬೋದು ನಾವು ಕೂಡ ಮನೆಯಲ್ಲಿ ಅಂತ ಪ್ರಶ್ನೆ ಇದೆ. ನೋಡಿ, ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ನೋಡಿ. ಒಂದು,
ಒಂದು ಕಾಯಿಸಿ ಆರಿಸಿದಂಥ ಒಂದು ಲೋಟ ನೀರು ತೊಗೋಬೇಕು. ಅದನ್ನು ಕೂಡ ಒಂದು ಚಮಚ ಸಕ್ಕರೆ ಹಾಕಿ ಆ್ಯಡ್ ಮಾಡಬೇಕು ಅದಕ್ಕೆ. ನೆಕ್ಸ್ಟ್ ಒಂದು ಕಾಲು ಚಮಚೆ ಅಂದರೆ 1/4 ಅಷ್ಟು ಏನು ಮಾಡಬೇಕು, ಉಪ್ಪನ್ನು ಹಾಕಬೇಕು. ನೆಕ್ಸ್ಟ್ ಒಂದು 4 ಹನಿ ನಿಂಬೆ ರಸವನ್ನು ಆ್ಯಡ್ ಮಾಡಿದ್ದೀವಪ್ಪ ಅಂದ್ರೆ, ಅದನ್ನು ಕರೆಕ್ಟಾಗಿ ಕುಲುಕಿದೀವಪ್ಪ ಅಂದ್ರೆ ಏನಾಗ್ತೈತಿ, ORS ದ್ರಾವಣ ರೆಡಿ ಆಗ್ತೈತಿ. ಇದು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಕಾಯಿಸಿ ಆರಿಸಿದಂಥ 1 ಲೋಟ ನೀರು, 1 ಚಮಚ ಸಕ್ಕರೆ ಮತ್ತು 1/4 ಅಷ್ಟು ಚಮಚ ಉಪ್ಪು, 4 ಹನಿ ನಿಂಬೆ ರಸ. ಓಕೆನಾ. ನೆಕ್ಸ್ಟ್ ಹುಲಿ, ಕಪ್ಪೆ, ಬಾತುಕೋಳಿ, ಹಾವು ಈ 4 ಜೀವಿಗಳನ್ನು ಮರಳುಗಾಡಿನಲ್ಲಿ ಬಿಡಲಾಗಿದೆ. ಕೂಡಲೇ ವಾತಾವರಣಕ್ಕೆ ಹೊಂದಿಕೊಳ್ಳುವ ಜೀವಿ. ನೋಡಿ, ಈ ಯಾವ ಜೀವಿಯು ಕೂಡಲೇ ವಾತಾವರಣಕ್ಕೆ ಹೊಂದ್ಕೊಳ್ತೈತಿ, ಅದರಲ್ಲೂ ಕೂಡ ಮರಳುಗಾಡಿನಲ್ಲಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ನಾವು ನೋಡ್ತಾ ಬರೋದಾದರೆ ಹುಲಿ ಅಂತೂ ಹೊಂದ್ಕೊಳ್ಳಲ್ಲ, ಪಾರಿವಾಳನೂ ಹೊಂದ್ಕೊಳ್ಳಲ್ಲ, ಬೆಕ್ಕು ಕೂಡ ಹೊಂದ್ಕೊಳ್ಳಲ್ಲ, ಹಾವು ಹೊಂದ್ಕೊಳ್ಳುತ್ತೆ. ಆದರೆ ಇದಕ್ಕೆ ಗ್ರೇಸ್ ಕೊಟ್ಟಿರುವಂಥ ಸಾಧ್ಯತೆ ಇದೆ ಅನಿಸುತ್ತೆ ಮೇ ಬಿ. ಯಾಕಪ್ಪ ಅಂದರೆ ಹಾವು ಕೂಡ ಕೆಲವೊಂದು ಟೈಮ್ ಹೊಂದ್ಕೊಳ್ಳಲ್ಲ. ಓಕೆನಾ. ಆದರೆ ನಾವು ಜಾಸ್ತಿ ನೋಡಿದೀವಪ್ಪ ಅಂದರೆ ಹಾವು ಕರೆಕ್ಟ್ ಆನ್ಸರ್ ಆಗುತ್ತೆ. ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನ ಕ್ರಿಯೆಗೆ ಸಹಾಯಕವಾಗುವ ಕಿಣ್ವ ಯಾವುದು ಅಂತ ಪ್ರಶ್ನೆ ಇದೆ. ನೋಡಿ, ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನ ಕ್ರಿಯೆಗೆ ಸಹಾಯಕವಾಗುವಂಥ ಒಂದು ಕಿಣ್ವ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ರೆನಿನ್ ಕಿಣ್ವ. ಯಾವ ಕಿಣ್ವ? ರೆನಿನ್ ಕಿಣ್ವ ಇದಕ್ಕೆ ಸಹಾಯಕವಾಗೈತಿ. ಸಹರಾದ ಬಿಡೋಯಿನ್ ಸಮುದಾಯದವರು ವೃತ್ತೀಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ. ನೋಡಿ, ಸಹರಾ ಒಂದು ಮರುಭೂಮಿ, ಅಲ್ಲಿ ಕಂಡುಬರುವಂಥ ಬಿಡೋಯಿನ್ ಸಮುದಾಯದವರು ಯಾವ ರೀತಿಯ ವೃತ್ತಿ ಆಧಾರವಾಗಿ ಗುರುತಿಸ್ಕೊಂಡಾರಪ್ಪ ಅಂದರೆ ಪಶುಪಾಲಕ ಅಲೆಮಾರಿಗಳು. ಯಾವ ಅಲೆಮಾರಿಗಳು? ಪಶುಪಾಲಕ ಅಲೆಮಾರಿಗಳು. ಹದೆ ಏರಿಸಿದ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರಲು ಕಾರಣ. ಇದಕ್ಕೆ ಸರಿಯಾದ ಉತ್ತರ ಸಾಪೇಕ್ಷಾಕರ್ಷಣ ಬಲ. ಯಾವ ಬಲ? ಸಾಪೇಕ್ಷಾಕರ್ಷಣ ಬಲ. ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ. ಚಾರ್ಟ್ ಪ್ರದರ್ಶಿಸಿ ವಿದ್ಯಾರ್ಥಿಗಳೊಡನೆ ಚರ್ಚಿಸುವುದು. ಇದು ಆಗಲ್ಲ. ನ್ಯೂನ್ಯ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಯನ್ನು ಕರೆದು ದೇಹವನ್ನು ಪ್ರದರ್ಶಿಸುವುದು. ನೆಕ್ಸ್ಟ್ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡುವುದು. ನೆಕ್ಸ್ಟ್ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಆಪ್ಷನ್ ಆಗುತ್ತೆ, ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆ ನೀಡುವುದು. ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆ. ನೋಡಿ, ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಯಾವುದು ಉತ್ತಮ ಉದಾಹರಣೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯೋಜನೆಗಳನ್ನು ಕೈಗೊಂಡು ಮಂಡಿಸುವುದು. ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ. ನೋಡಿ, ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕತೆ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ? ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕಗಳ ವಿನ್ಯಾಸ. ಎರಡನೇದ್ದು ಪರಿಸರ ಸಂಬಂಧಿತ ಸಮಸ್ಯೆಗಳ ಅರಿವು. ಮೂರನೇದ್ದು ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು. ನಾಲ್ಕನೇದ್ದು ಪರಿಸರ ಕಲಿಕೆಯ ಪಠ್ಯಕ್ರಮದ ರೂಪುರೇಷೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಥರ್ಡ್ ಆಪ್ಷನ್, ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಇದು ಅವಶ್ಯಕ. ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ತಾ ಬರೋದಾದರೆ ಸುತ್ತಲಿನ ಪರಿಸರ. ಯಾವುದು? ಸುತ್ತಲಿನ ಪರಿಸರ. ಪರಿಸರ ಅಧ್ಯಯನದ ಕಲಿಕೆಯನ್ನು ಶಿಶು ಸ್ನೇಹಿಯನ್ನಾಗಿಸುವ ಚಟುವಟಿಕೆಯ ತಂತ್ರ. ನೋಡಿ, ಪರಿಸರ ಅಧ್ಯಯನ ಕಲಿಕೆಯನ್ನು ನಾವು ಮಕ್ಕಳ ಸ್ನೇಹಿ ಅಥವಾ ಶಿಶು ಸ್ನೇಹಿಯಾಗಿಸುವ ಚಟುವಟಿಕೆಯ ತಂತ್ರ ಯಾವುದಪ್ಪ ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಕ್ಷೇತ್ರ ಭೇಟಿ ನೀಡಬೇಕು. ಕ್ಷೇತ್ರ ಭೇಟಿ ನೀಡಿ ಅಲ್ಲಿರುವಂಥ ಕ್ಷೇತ್ರದಲ್ಲಿ ಏನೇನು ಅದಾವಲ್ಲ ಅವು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದನ್ನ ಅವು ಮಕ್ಕಳಿಗೆ ತೋರಿಸ್ಬೇಕು ಮತ್ತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶವೆಂದರೆ ಅವುಗಳ ಫಸ್ಟ್ ಆಪ್ಷನ್ ಏನಿದೆ? ವೈಶಿಷ್ಟ್ಯವನ್ನು ಅವಲೋಕಿಸುವುದು. ಎರಡನೇದು ಉಗಮದ ಕಾರಣವನ್ನು ಅರಿಯುವುದು. ಮೂರನೇದು ಕೊಡುಗೆಗಳನ್ನು ಪ್ರಶಂಸಿಸುವುದು. ನಾಲ್ಕನೇದು ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸವನ್ನು ಕಂಡುಕೊಳ್ಳುವುದು. ವಿದ್ಯಾರ್ಥಿಗಳ ಜ್ಞಾನ ಸಂರಚನಾವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯವೆಂದರೆ
ಯಾವುದು ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯ ಅಂತೇಳಿ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು. 143ನೇ ಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನು? ನೋಡಿ, ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಿಸುವುದರಿಂದ ಯಾವುದಕ್ಕೆ ಆಚರಣೆ ಮಾಡ್ತೀವಿ, ಅದರ ಪ್ರಮುಖ ಆಶಯ ಅಥವಾ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಮೌಲ್ಯಗಳ ಅಳವಡಿಕೆ, ಮನರಂಜನೆ, ಸಮುದಾಯದ ಪಾಲ್ಗೊಳ್ಳುವಿಕೆ, ಸಂಘಟನಾ ಕೌಶಲ್ಯ. ಇದಕ್ಕೆ ಸರಿಯಾದ ಉತ್ತರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ನಾವು ಜಾಸ್ತಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ. ನೆಕ್ಸ್ಟ್, ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಯಾವುದಂತೇಳಿ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಪ್ರತಿದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದೇ ಆಗಿದೆ. ಸೆಕೆಂಡು ಪರಿಸರದ ಬಗ್ಗೆ ಜನಜಾಗೃತಿಗೊಳಿಸುವುದೇ ಆಗಿದೆ. ಸಂರಕ್ಷಣೆಯ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. 4ನೇದು ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ತರಗತಿಯ 10 ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ. ನೋಡಿ, 5ನೇ ತರಗತಿ ಎಷ್ಟು ವಿದ್ಯಾರ್ಥಿಗಳಾದರತ್ತ 10 ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಏನು ಮಾಡ್ತಾರೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆವಾಗ ಪರಿಹಾರ ಕ್ರಮ ಏನು ಅಂತ ಪ್ರಶ್ನೆ ಇದೆ. ಅವರಿಗೆ ಮರುಬೋಧನೆ ಮಾಡಬೇಕಾ ಅಥವಾ ಪರಿಹಾರ ಬೋಧನೆ ಮಾಡಬೇಕಾ, ಪೂರಕ ಬೋಧನೆ ಮಾಡಬೇಕಾ ಅಥವಾ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕಾ? ಇದಕ್ಕೆ ಸರಿಯಾದ ಉತ್ತರ ಅವರಿಗೆ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕು. ಅಂದರೆ ಭೂಪಟದಲ್ಲಿ 10 ವಿದ್ಯಾರ್ಥಿಗಳು ಏನು ಮಾಡುತ್ತಾರೆ, ದಿಕ್ಕುಗಳನ್ನು ಗುರುತಿಸುವುದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕ್ರಿಯಾ ಸಂಶೋಧನೆಯ ಮೂಲಕ ಅವರಿಗೆ ಯಾವ ರೀತಿಯಾಗಿ ಮನದಟ್ಟುವಂತೆ ಮತ್ತು ಅವರ ಒಂದು ಮೆಥಡ್ಗೆ ಅನುಗುಣವಾಗಿ ನಾವು ಕ್ರಿಯಾ ಸಂಶೋಧನೆ ಕೈಗೊಂಡು ಅವರಿಗೆ ತಿಳಿಸ್ಕೊಡ್ಬೇಕು. ಓಕೆನಾ? ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಏನಂತೆ ಪ್ರಶ್ನೆ ಇದೆ. 1ನೇದು ಪರಿಕಲ್ಪನೆಗಳನ್ನು ಅರ್ಥೈಸುವುದು. 2ನೇದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಕಲಿಸುವುದು. 3ನೇದು ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವುದು. 4ನೇದು ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವುದು. ಓಕೆನಾ? ನೆಕ್ಸ್ಟ್, ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ. ಏಕೆಂದರೆ ನೋಡಿ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಏನೈತತ್ತ ಸಾಮರ್ಥ್ಯವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಐತತೆ. ಯಾಕೆ ಅವಶ್ಯಕತೆ ಐತತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆ ಕಾಣಲು. ಪೃಥ್ವಿಯ ಭೂಸ್ವರೂಪಗಳು ಈ ಸಾಮರ್ಥ್ಯ ಕಲಿಕೆಗೆ ಸಮಂಜಸವೆನಿಸುವ ಕಲಿಕೋಪಕರಣಗಳು. ನೋಡಿ, ಪೃಥ್ವಿಯ ಭೂಸ್ವರೂಪಗಳು ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಹಾಗಾದರೆ ಈ ಕಲಿಕೆಗೆ ಸಮಂಜಸವೆನಿಸುವಂಥ ಕಲಿಕೋಪಕರಣಗಳು ಯಾವುದಂತೆ ಪ್ರಶ್ನೆಯಾಗಿದೆ. ಚಾರ್ಟ್ಗಳನ್ನು ಬಳಸಿ ಕಲಿಸೋದು ಭಾಳ ಸಮಂಜಸವಾಗಿದೆಯೋ, ವಿಡಿಯೋ ಕ್ಲಿಪ್ಪಿಂಗ್ಸ್ ಭಾಳ ಸಮಂಜಸವಾಗಿದೆಯೋ, ಅಥವಾ ಡೊಮಿನೋ ಕಾರ್ಡ್ಸ್ಗಳು ಭಾಳ ಸಮಂಜಸವಾಗಿದೆಯೋ, ಅಥವಾ ಫ್ಲ್ಯಾಶ್ ಕಾರ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ ವಿಡಿಯೋ ಕ್ಲಿಪ್ಪಿಂಗ್ಗಳ ಮೂಲಕ ಪೃಥ್ವಿಯ ಭೂಸ್ವರೂಪಗಳನ್ನು ಕಲಿಸಿದಪ್ಪ ಅಂದ್ರೆ ಅದು ಎಫೆಕ್ಟಿವ್ ಟೀಚಿಂಗ್ ಆಗುತ್ತೆ. ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು. ನೋಡಿ, ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದಕ್ಕೆ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಾಮರ್ಥ್ಯ. ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟವಿದು. ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದಂಥ ಹೋರಾಟ ಯಾವುದಪ್ಪ ಅಂದರೆ ನರ್ಮದಾ ಬಚಾವೋ ಆಂದೋಲನ. ನರ್ಮದಾ ಬಚಾವೋ ಆಂದೋಲನದಲ್ಲಿ ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದ್ರು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 2014ರ EVS ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.